ರಾಷ್ಟ್ರೀಯ ದಲಿತ ಆಕ್ಷನ್ ಕಮಿಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಚಿ. ನಾ. ರಾಮು ಮಾತನಾಡಿ, ಅಂಬೇಡ್ಕರ್ ಅವರು ವಿಷವನ್ನ ಕುಡಿದು ನಮಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತ ನಿಜವಾದ ದಲಿತರಿಗೆ ಹೋಗಬೇಕು. ಕಡು ಬಡವರಿಗೆ, ಹೆಂಚಿನ ಮನೆಯಲ್ಲಿರುವವರಿಗೆ ಸೇರಬೇಕು. ಮೀಸಲಾತಿ ಎಂಬುದು ಶ್ರೀಮಂತರ ಮನೆಗೆ ಸೇರುತ್ತಿದೆ. ಇದು ಕಡು ಬಡವರಿಗೆ ಸೇರಬೇಕು. ಕೆಲವು ಕಡೆ ತುಕಡೆ ಗ್ಯಾಂಗ್ನವರು ಬೇಕಂತ ಅಂಬೇಡ್ಕರ್ ಅವರನ್ನ ಒಂದು ಗುಂಪು ಮಾಡಿ ಕುಬ್ಜ ಮಾಡುತ್ತಿದ್ದಾರೆ. ಇಂದು ಎಲ್ಲಾ ಸಮುದಾಯದವರು ಅಂಬೇಡ್ಕರ್ ಜಯಂತಿ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ಅವರು ವ್ಯಕ್ತಿತ್ವ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇವತ್ತು ಏನಾದ್ರೂ ಹೋರಾಟಗಳಿಗೆ ನಿಂತಿದ್ದಾವಂದ್ರೆ ಅದಕ್ಕೆ ವೆಂಕಟಸ್ವಾಮಿ ಅವರು ಒಬ್ಬರೇ ಕಾರಣಕರ್ತರು ಬರೆದ ಕರ್ನಾಟಕದಲ್ಲಿ. ಇನ್ ಕೆಲವು ಚೋಚಬಾತುಗಳಿದಾವೆ. ನಾವು ಯಾರನ್ನೂ ಎಷ್ಟು ವಿರೋಧ ಮಾಡಲ್ಲ. ಯಾವ ಸಂಘಟನೆಗೂ ನನಗೆ ವಿರೋಧ ಇಲ್ಲ. ಸಂಘಟನೆ ಒಂದಲ್ಲ 100 ಸಂಘಟನೆ ಅಲ್ಲ 1000 ಸಂಘಟನೆ ಆಗಲಿ, ಆದ್ರೂ ಒಂದು ಮರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಪಾಲು ಅವ್ರು ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ಕಟ್ಟ ಕಡೆಯ ಗುಡಿಸಲಿರ್ತಕ್ಕಂಥ ಒಂದು ಕಟ್ಟ ಸಮಾಜಕ್ಕೆ ಅವತ್ತು ತಲುಪಬೇಕು. ನಮ್ಮ ಕೊರಟಿ ರಾಮಣ್ಣ ಶ್ರೀರಾಮಣ್ಣ ಕೂತವನು ಬಹಳ ಹೋರಾಟಗಾರ. ದೇವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಟ್ಬಿಡ್ತಾರೆ. ನಲ್ಲಿ ಯಾವುದೇ ಊರು ಗಲ್ಲಿ ಹೋಗ್ಬೇಕಾದ್ರೆ ಯಾಕೆ ಹೋಗ್ತಾ ಅದನ್ನ ಬೆಂಗಳೂರು ನೋಡ್ಬೇಕು, ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ದೃಷ್ಟಿನಲ್ಲಿ ವೆಂಕಟಸ್ವಾಮಿ ಅವರು ನಮಗೆ ಸಂಪೂರ್ಣವಾಗಿ ಇವತ್ತು ನಾನು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಅವರೇನೋದನ್ನ ನಾನು ಮರೆಯೋದಿಲ್ಲ. ಕಾರಣ ಯಾಕಂದ್ರೆ ಆವತ್ತಿನ ದಿನದಲ್ಲಿ ಜೋಬಲ್ 50 ರೂಪಾಯಿ ಇರ್ತಲ್ಲ, 10 ರೂಪಾಯಿ ಇರ್ತಲ್ಲ, 5 ರೂಪಾಯಿನೂ ಇರ್ತಾ ಇರ್ಲಿಲ್ಲ. ಅಂತ ಕಾಲದಲ್ಲಿ ಚಟಾಕಟ್ ಮೆರವಣಿಗೆ ಮಾಡಿಸುವಂತ ಪ್ರಯತ್ನ ಮಾಡಿದ್ದು.